ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಬಹು ವಿಜೃಂಭಣೆಯಿಂದ ನಡೆದ ಹೂವಿನ ಹಡಗಲಿ ಶ್ರೀ ಗವಿಸಿದ್ದೇಶ್ವರ 30ನೇ ವರ್ಷದ ರಥೋತ್ಸವ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ, ವಿಶೇಷ ಪೂಜೆ ಜರುಗಿದವು. ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಸಂಜೆ 5:45ಕ್ಕೆ ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಹರಗುರು ಚರಮೂರ್ತಿಗಳ ಎಲ್ಲ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ 30ನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ನಂದಿಕೋಲು ಜರುಗಿತು. ಭಕ್ತರು ಗವಿಸಿದ್ದೇಶ್ವರನಿಗೆ ಜಯವಾಗಲಿ, ಹರ ಹರ ಮಹಾದೇವ ಎಂಬ ಜಯಘೋಷಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು. ಪಾದಗಟ್ಟಿಯವರೆಗೆ ರಥ ಎಳೆದರು. ಈ ರಥೋತ್ಸವ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಭಕ್ತರ ಜಯಘೋಷ ಮೂಲಕ ರಥ ಸ್ಥಳಕ್ಕೆ ಬಂದು ತಲುಪಿತು. ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತಚಿಂತನ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಹರಗುರು ಚರಮೂರ್ತಿಗಳು ಇವರು ಉದ್ಘಾಟಿಸಿ ಎಲ್ಲ ಶ್ರೀಗಳು ರವರು ಮಾತನಾಡಿದರು. ಈ ಹಲವಾರು ಜಿಲ್ಲೆಯಿಂದ ಆಗಮಿಸಿದ್ದ ಸಾಧಕರಿಗೆ, ಕಲಾವಿದರಿಗೆ, ದಾನಿಗಳಿಗೆ, ವಿವಿಧ ಸೇವಾಗಾರರಿಗೆ, ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಇವರಿಗೆ ಗೌರವಿಸಲಾಯಿತು. ಈ ಜಾತ್ರೆ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಂದ, ರಾಜ್ಯದಿಂದ ಆಗಮಿಸಿದ್ದ ಭಕ್ತರು, ಸ್ಥಳೀಯ ಪಟ್ಟಣದ ಭಕ್ತರು, ಹಿರಿಯರು, ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು. ನೆತ್ತಿ ಚೀಲವನ್ನ ಕೊಡುವಂತ ಆ ಶ್ರೀಮಠ ಅಂತಂದ್ರೆ ಹಡಗಲಿಯ ಗವಿಸಿದ್ದೇಶ್ವರ ಮಠ ಅನ್ನುವಂತಹದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ, ಅನೇಕ ಬಡ ಮಕ್ಕಳಿಗೆ, ವೃದ್ಧಾಶ್ರಮದೊಳಗಿರುವಂತಹ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ, ಆದ್ರ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂತಹದನ್ನ ಮಠಗಳು ಮಾತ್ರ ಮಾಡ್ಕೋತ ಬರ್ತಾವೆ. ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ. ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಅನ್ನುವಂತಹದನ್ನ ಹೇಳಿಕ್ಕೆ ಇಚ್ಛಾ ಪಡ್ತಾನೆ. ಆದ್ರೆ ಎಲ್ಲಾ ಸದ್ಭಕ್ತರಿಗೂ, ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತಹ ಸಾಧಕರಿಗೂ ಕೂಡ, ಒಂದಿಷ್ಟು ಸಾಧನೆ ಮಾಡುವಂತಹ ಸಾಧಕರಿಗೂ ಕೂಡ ಅನುಕೂಲ ಮಾಡುವಂತಹದ್ದು ಅಂದ್ರೆ ಅವು ಮಠ ಮಂದಿರಗಳು ಮಾತ್ರ ಅನ್ನುವಂತಹ ಹಿನ್ನೆಲೆ ಒಳಗ ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ತಾವೆಲ್ಲರೂ ಕೂಡ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ, ಗುರುಗಳ ಆದೇಶದ ಪ್ರಕಾರ, ಸದ್ಭಕ್ತರ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ಒಂದು ಯಾತ್ರಾ ಮಹೋತ್ಸವವನ್ನ ತಾವೆಲ್ಲರೂ ವಿಜೃಂಭಣೆಯಿಂದ ಮಾಡಿದರೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾನೆ. ಪರಮ ಪೂಜ್ಯರಾಗಿರುವಂತಹ ಹಿರಿಶಾಂತವೀರ ಮಹಾಸ್ವಾಮೀಜಿಯವರು ಕೂಡ 5 ದಿವಸಗಳ ಪರ್ಯಂತರವಾಗಿ ಮೊನ್ನೆ ತಾನೇ ಧ್ವಜಾರೋಹಣ ಮಾಡಿ ಹೋದೆ. ಧ್ವಜಾರೋಹಣ ಮಾಡಿ ಚಾಲನೆ ಕೊಟ್ಟು ಹೋದಾಗ ನಾನು ಸುಮ್ಮನೆ ಅರ್ಥ ಮಾಡ್ತೇನೆ, ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬರಲಿ, ಅಥವಾ ನಾವು ಅಂತ ಆಯ್ಕೆ ಕಮಿಟಿಯಲ್ಲಿ ಏನಾದರೂ ನಮ್ದೊಂದು ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿನೂ ಕೊಡಿಸ್ಬೋದು, ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು. ಯಾಕಂದ್ರೆ ಅವರಲ್ಲಿ ಒಂದು ಮುಗ್ಧತೆ ಇದೆ, ಮುಗ್ಧ ಮಗು ಮತ್ತು ಮುಗ್ಧವಾದ ತಾಯಿ. ಅದು ಸ್ವಾಮೀಜಿಯವರು ಮಾತಾಡಿದಾಗ ಮುಗ್ಧವಾದ ಮಗುತನ, ಮುಗ್ಧವಾದ ತಾಯಿತನ ಯಾರಲ್ಲಿ ಇರುತ್ತೋ ಯಾವುದನ್ನು ತರೋದಿಲ್ಲ, ಯಾವುದನ್ನು ಉಳಿಯೋದಿಲ್ಲ. ಆದ್ರೆ ದಿನದಿನವೂ ಸಂಪಾದನೆ ಮಾತ್ರ ಆಗಿದೆ. ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನನ್ನ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ಕೂತ್ರೆ ಬಹಳಷ್ಟು ಒಳ್ಳೆಯದಾಗ್ತದೆ. ನಗಡಿ ಕಮ್ಮು ಎಲ್ಲ ತೊಂದರೆ ಇದ್ರು ಕೂಡ ಶ್ರೀಗಳವರು ದಯಮಾಡಿಸ್ಬೇಕು ಅಂತವರ ಒಂದು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥ ಒಂದು ಅವಸರ ಬಂದು, ಆದರೂ ಕೂಡ ಈ ಸಂದರ್ಭ ಸನ್ನಿವೇಶಗಳು ನೋಡಿ ಅಂತ ರೀತಿಯೊಳಗೆ ಅವರು ಮಾಡ್ತಕ್ಕಂಥ ಸೇವೆ ಅದು ಇವತ್ತು ಎಲ್ಲರಿಗೂ ಕೂಡ ಮೆಚ್ಚುವಂತ ಉಂಟು. ಒಮ್ಮೆ ಒಂದು ಸಂದರ್ಭ ನಡಿ, ಒಬ್ಬ ತಾಯಿ ಅವನಿಗೆ ಒಳ್ಳೆಯ ಮಗನಿದ್ದ, ಮಗ ಬಹಳ ಬುದ್ಧಿವಂತ ಮಗ ಇದ್ದ. ಅವನು ತಾಯಿ ಮಗ, ಜಗತ್ತು ಮಹಾಕುಂಭಮೇಳ ಕಡೆ ಹೋಗ್ತಾ ಇದೆ. ಇಡೀ ಜಗತ್ತು, ನಮ್ಮ ಭಾರತ ದೇಶ ಒಂದೇ ಅಲ್ಲ, ಎಲ್ಲ ದೇಶದ ಜನರು ಇವತ್ತು ಪ್ರಯಾಗರಾಜ್ ಅಂತಕ್ಕಂಥ ಕುಂಭಮೇಳ ಕಡೆ ಹರಿತಾ ಇದೆ. ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭಮೇಳ
ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು? 144 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಬರೀ ಕುಂಭಮೇಳ 3 ವರ್ಷಕ್ಕ, 12 ವರ್ಷಕ್ಕ, 6 ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ. ಆದ್ರೆ ಮಹಾಕುಂಭಮೇಳ ಯಾವಾಗ ನಡೀತೈತೆ ಅಂದ್ರ 144 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭಮೇಳ. ಇವತ್ತು ನೋಡಿ, ವಿಜ್ಞಾನಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕಾರೂಢಿ. ಪ್ರಪಂಚದಲ್ಲಿ 24 ತಾಸಿನಲ್ಲಿ 12 ತಾಸು ರಾತ್ರಿ, 12 ತಾಸು ಹಗಲು. ಇನ್ನೊಂದು ಕೆಲವು ದೇಶಗಳಿಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.